ಮೂರು ಬಿಟ್ಟು ಮಚ್ಚಿಡ್ದು ನಿಂತ್ರೆ ಪ್ರತಿಯೊಬ್ಬನು ರೌಡಿನೇ. ಲೋ ಸುಕ್ಕ ಸುರೇಶ, ನಾನು ಹೇಳ್ದೆ ಡೀಲ್ ಮಾಡಕ್ಕೆ ಮುಹೂರ್ತ ನಾನು ಇಡ್ತೀನಿ ಅಂತ. ಕೇಳ್ದ್ಯಾ ನೀನು? ಈಗೇನಾಯ್ತೋ? ಏನಾಯ್ತಾ? ನಿಂಗೆ ಕಳ್ಸಿದ್ಯಲ್ಲ ಆ 4 ನರಸತ್ತ ಪುಡಿ ಪಂಟ್ರಗಳನ್ನ. ಕುಯ್ಬೇಡ. ಇವಾಗ ಏನಾಯ್ತಂತ ಬೌ 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 ಬೊಗಳೋ. ನಾನು ಬಗಳೋದಿರಲಿ, ನೀನು ಕಚ್ಚು ಅಂತ ಕಳ್ಸಿದ್ಯಲ್ಲ 4 ನಾಯಿಗಳನ್ನ. ಶಿವ, ಶಿವ ತಾಂಡವಾಡ್ತಾನೆ, ನೋಡ್ತೀರಾ? ಹೋಗ. ಡೀಲ್ ಮಾಡೋದು ಅಂದರೆ ಕೋಳಿ ಅಂಗಡಿನಲ್ಲಿ ಕೋಳಿ ಕತ್ಕುಯ್ದಂಗಲ್ಲ. ಈ ಸಲ ಮುಹೂರ್ತ ನಾನು ಇಡ್ತೀನಿ ಅವನಿಗೆ. ಮಿಸ್ ಆದರೆ ತಾಯಿ ಆಣೆಗೂ ಜಿಂದಗಿನಲ್ಲಿ ಮಚ್ಚಿಮುಟ್ಟಲ್ಲ. ಗುರು, ರಾಜು ಅಂದ್ರೆ ನೀವೇ ತಾನೆ? ಹೌದು, ನಾನೇ. ಹಾಗಾದ್ರೆ ಬನ್ನಿ ನನ್ನ ಜೊತೆ. ನೀನು ಯಾರು? ನಿನ್ನ ಜೊತೆ ನಾನು ಯಾಕೆ ಬರಬೇಕು? ರೂಮ್ ಬೀಗ ಹಾಕಿರೋದು ನೋಡಿದ್ರಲ್ವಾ? ರೂಮ್ ಬೀಗ ಹಾಕಿದ್ರೆ ನಾನು ನನ್ನ ಫ್ರೆಂಡನ್ನ ನೋಡೋಕೆ ಬಂದಿರೋದು. ನೋಡೋವರೆಗೂ ಎಲ್ಲೂ ಬರಲ್ಲ. ನಿಮ್ಮ ಫ್ರೆಂಡೇ ಹೇಳಿತ್ತು ಬಾ ಗುರು. ಏನು? ಶಿವು ಹೇಳಿದ್ನಾ? ಈಗ ಎಲ್ಲಿದ್ದಾನ ಅವನು? ಎಲ್ಲ ಹೇಳ್ತೀನಿ ಬಾ ಗುರು. ಗುರು, ನಿಮ್ಗೆ ಶಿವ ಅಂದ್ರೆ ಅಷ್ಟೊಂದು ಇಷ್ಟನಾ? ಬರೀ ಇಷ್ಟ ಅಲ್ಲ ಕಣೋ, ನನ್ನ ಜೀವ ಅವನು. ಓ, ಅದಕ್ಕೆ ಊಟ ಮಾಡಿದೆ ನಿಮ್ಗೋಸ್ಕರ ಕಾಯ್ತಾ ಇರೋದು. ಅವನು ಈಗಲೇ ಅಲ್ವೋ, ಆಗ್ಲಿಂದಾನು. ಓದಿದ್ ಸಾಕು, ಊಟ ಮಾಡ್ಬಾರೋ. ನಿಂದು ಊಟ ಆಯ್ತೇನೋ? ಆಯ್ತು, ನೀನು ಊಟ ಮಾಡು. ಏನು ಹೋಟೆಲ್ಗಳು, ಊಟ ಮಾತ್ರ ಗಮ್ ಅಂತಿರುತ್ತೆ, ನೀರು ಮಾತ್ರ ಗಬ್ಬು. ಯಾಕೋ ಊಟ ಮಾಡೋ. ನೀನೇನು ಅನ್ಕೊಂಡಿದ್ಯಾ? ಯಾಕೋ? ನೀನೇನೇ ನಾಟಕ ಮಾಡಿದ್ರು ನನಗೆಲ್ಲ ಗೊತ್ತಾಗುತ್ತೆ ಅಲ್ವೋ. ನೀನು ಹೊಟ್ಟೆ ಹಸ್ಕೊಂಡು ನನಗೆ ಊಟ ಹಾಕು ಅಂತ ಯಾವತ್ತಾದ್ರೂ ನಾನು ಕೇಳಿದ್ನಾ? ರಾಮಾಯಣದಲ್ಲಿ ಬರೋ ರಾಮನೋ ಮಹಾಭಾರತದಲ್ಲಿ ಬರೋ ಕರ್ಣನೋ ಆಗ್ಬೇಕಂತಿದ್ಯಾನೋ ನೀನು? ಹಂಗಲ್ವಾ? ಮಾತಾಡ್ಬೇಡ ನೀನು. ಇರೋದ್ರಲ್ಲೇ ಹಂಚ್ಕೊಂಡು ತಿಂದ್ರೆ ಏನೋ ಆಗುತ್ತೆ. ಊಟ ಮಾಡು, ತಗೋ.
ಚಪ್ಪಲಿ ಆಚೆ ಬಿಟ್ಟು ಬಾ ಗುರು. ನನ್ನೇ ಮೈ ಮುಟ್ಟು ಮಾತಾಡಿಸ್ತೇನೋ ನೀನು? ಏಯ್, ನಾನು ಯಾರು ಗೊತ್ತಾ ನಿನಗೆ? ಸುಕ್ಕ ಸುಕ್ಕ ಸುರೇಶನ್ ತಮ್ಮ, ಗುಳ್ಳೆ ಗುಳ್ಳೆ ಗಣೇಶ. ನೀನು ಯಾರಾದ್ರೆ ನನಗೇನು ಗುರು? ಇದು ದೇವ್ರಿರೋ ಜಾಗ, ದೇವಸ್ಥಾನ ಇದ್ದಂಗೆ. ಚಪ್ಪಲಿನ ಎಲ್ಲರೂ ಆಚೆ ಬಿಟ್ಟೇ ಬರ್ತಾರೆ, ನೀನು ಆಚೆ ಬಿಟ್ಟೇ ಬರಬೇಕು. ಏನೋ ನನಗೆ ಆವಾಜ? ಮಗನೇ, ಇಲ್ಲೇ ಲಡಾಯಿಸ್ತೀನಿ ನೋಡ್ತೀಯಾ? ನಾನು ಚಪ್ಪಲಿ ಹಾಕ್ಕೊಂಡೇ ಬರ್ತೀನಿ. ನೋಡ್ ಗುರು, ಸುಮ್ಮನೆ ಕಿರಿಕ್ ಮಾಡಬೇಡ. ಏನೋ ಪಂಟ್ರ ನೀನು? ನನಗೆ ವಾರ್ನಿಂಗ್ ಕೊಡ್ತೀಯಾ? ಹೊಡಿತೀಯಾ? ಎಲ್ಲಿ ಹೊಡಿತೀಯಾ? ತಲೆಗೆ ಹೊಡಿತೀಯಾ? ಹೊಡಿ. ಸುಕ್ಕ ತಮ್ಮ ಸೊಳ್ಳೆ ಹೊಡೆದಾಕ್ಬಿಟ್ರು. ನನ್ನ ಫ್ರೆಂಡ್ ಚೆನ್ನೈಗೆ ಆ್ಯಕ್ಟಿಂಗ್ ಕೋರ್ಸ್ಗೆ ಹೋಗ್ತಿದ್ದಾನೆ. ಮೊನ್ನೆ ಡೀಲ್ ಮಾಡಿದ್ದು ಕಮಿಷನ್ ಸ್ವಲ್ಪ ಕೊಟ್ಟರೆ. ಎಷ್ಟು ಬೇಕಾಗಿತ್ತು ಶಿವು? ನಿಮಗೆ ಗೊತ್ತಲ್ಲ. ಸರಿ ತಗೋ. ಇಲ್ಲಿ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೇ? ನನಗೇನು ಆಗೋದಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಕೋರ್ಸ್ ಕಡೆ ಗಮನ ಕೊಡು. ನೀನಿಲ್ದೆ 1 ವರ್ಷ ಹೇಗೋ ಇರಲಿ. 1 ವರ್ಷ ಏನೋ ಕಣ್ಣು ಮುಚ್ಚಿ ಕಾಣ್ತಾರೆ, ಇದರಲ್ಲಿ ಹೊರ್ಟಾಗುತ್ತೆ. ನೀನು ಆರಾಮಾಗಿ ಹೋಗ್ಬಾ. ಅಡೀಲು ನಮ್ಮ ಜೊತೆ ಇದ್ದಾಗ ಮಚ್ಚಿಡಿಯೋದು ಕಲ್ತಿದ್ದು. ಈಗ ನೋಡು, ನಿನ್ನೆತ್ತಾಗ ಮೂರ್ತಾ ಇರ್ತಾನಂತೆ. ನಿನಗೆ ಯಾರು ಕೆಮ್ಮಿದ್ರು? ಕೆಮ್ಮಿದ್ದಲ್ಲ, ಅಂಡರ್ವರ್ಲ್ಡಲ್ಲಿ ಹಂಗಂತ ಪಸರು. ಬೆಳಿಗ್ಗೆ ಅಟ್ಯಾಕ್ ಮಾಡಿದ್ದು ಆ ಸುಕ್ಕ ಸುರೇಶನ್ ನಾಯಿಗಳು. ರಾಜು, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೀಯಾ? ಏನೋ ನಿನ್ನ ಅವಸ್ಥೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಬ್ಯಾಗ್ ಕೊಡಿಲಿ. ಬ್ಯಾಗ್ ಇರಲಿ, ನೀನು ಯಾಕೆ ಇಲ್ಲಿದೀಯಾ ಅಂತ ನನಗೆ ಗೊತ್ತಾಗಬೇಕು. ನಿನ್ಗಲ್ದೆ ಯಾರಿಗೋ ಹೇಳಿ. ಆವತ್ತು ನಿನ್ನ ಬಸ್ಸಿಗೆ ಹತ್ತಿಸಿ ಬರುವಾಗ
ಊರು ಬಿಟ್ಟು ಮಚ್ಚಿಡ್ದು ನಿಂತ್ರೆ ಪ್ರತಿಯೊಬ್ಬನು ರೌಡಿನೇ. ಆಗ ಪೊಲೀಸ್ನವರಿಂದ ಕಾಪಾಡಿದ್ದು ಇವರೇ. ಆವತ್ತಿಂದ ಇದೇ ನನ್ನ ಅಡ್ಡ, ಇವರೇ ನನ್ನ ದೋಸ್ತಿಗಳು. ಛೇ, ಎಲ್ಲ ನನ್ನಿಂದನೇ ಆಗಿದ್ದು. ನೀನ್ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಎಲ್ಲ ಮಾಡ್ಕೊಂಡಿದ್ದು ನಾನೇ. ಹಾಗಾದ್ರೆ ಇದಕ್ಕೆಲ್ಲ ಕೊನೆನೇ ಇಲ್ವಾ? ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬರಿಗೂ ಎಂಡ್ ಇದ್ದೇ ಇರುತ್ತಲ್ವಾ, ಹಾಗೆ ನನಗೂ ಒಂದಿನ ಡೆಡ್ ಎಂಡ್ ಇದ್ದೇ ಇರುತ್ತೆ. ಇಲ್ಲ, ನನ್ಗೆ ಯಾಕೋ ಇದು ಸರಿ ಅನಿಸಿಲ್ಲ ಶಿವು, ಬಿಟ್ಬಿಡು. ನಾನು ಬಿಟ್ಟರು ಇದು ನನ್ನ ಬಿಡಬೇಕಲ್ಲ. ನೋಡ್ ಶಿವು, ನನ್ನ ಮಾತು ಕೇಳು, ಬಿಟ್ಬಿಡು ಪ್ಲೀಸ್. ಆಯಿತು, ಬಿಟ್ಬಿಡ್ತೀನಿ. ನೀನು ರೆಸ್ಟ್ ತಗೋ. ಕೆಂಚ ಕರ್ಕೊಂಡೋಗು. ಗುರುವೆ 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 ಗುರುವೆ. ಶಿವು, ಶಿವು, ಛೇ, ಎಲ್ಲೋಗ್ಬಿಟ್ನಪ್ಪ. ಶಿವು, ಶಿವು. ರಾಜು ಅವ್ರೆ, ಮೇಲೇನಾದ್ರೂ ಇದಾನಂತ ನೋಡೋಣ ಬನ್ನಿ. ಏನ್ ಗುರುವೆ, ಎಲ್ಲೆಲ್ಲಿ ಹುಡ್ಕೋದು ನಿನ್ನ? ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಯಾಕೋ ಶಿವು, ಒಬ್ಬನೇ ಇಲ್ಲಿ ಬಂದು ನಿಂತಿದ್ಯಾ? ನನ್ನ ತಮ್ಮ ಕೋಮಾಗೋಗಿ 1 ವರ್ಷ ಆಯ್ತು. ಆ ಶಿವನ್ ತಲೆ ತಂದು ನನ್ನ ಕಾಲಡಿ ಇಡ್ರು ಅಂದ್ರೆ ನಾಮರ್ದು ನನ್ನ ಮಕ್ಳ ತರ ಓಡ್ ಬರ್ತಾರೆ. ನಿನ್ನೆ ನಾನು ನಿನ್ಗೇನು ಹೇಳಿತ್ತು, ಆತ್ರ ಪಡಬೇಡ. ಏ ಡೀಲ್, ನಾನೇನು ಗಾಮಾಡ ಚೂತ್ಯಾನ? ಸುಕ್ಕ ಸುಕ್ಕ ಸುರೇಶ, ಅವನಿಗೆ ನಾನೇ ಶಂಕ ಕೂತೀನಿ. ಇದು ಪಕ್ಕ ಶಿವನ್ ವಾಯ್ಸ್. ನೋಡ್ ಸುಕ್ಕ, ಹುಳಿ ತಾನಾಗೆ ಬಂದು ಬೋನಿಗೆ ಬಿದ್ದಿದೆ. ಇನ್ ಬಿಟ್ರೆ ನಮ್ಮಂತ ಶಂಡ್ರು ಯಾರು ಇರಲ್ಲ. ಏಯ್ ಡೀಲ್, ನನ್ನ ಡೀಲ್ ಮಾಡೋಕ್ಕೆ ಗಂಡಸ್ತನ ಇದ್ರೆ ಸಾಲು, ಗುಂಡಿಗೇನು ಇರಬೇಕು.
ಶಿವ ರುದ್ರ ತಾಂಡವ ಆಡ್ತಾನೆ, ನೋಡ್ತೀರಾ? ಇಡೀ ಪ್ರಪಂಚಕ್ಕೆ ಒಬ್ಳೆ ತಾಯಿ, ಭೂಮಿ ತಾಯಿ. ಇಡೀ ಭಾರತ ದೇಶಕ್ಕೆ ಒಬ್ಳೆ ತಾಯಿ, ಭಾರತ ಮಾತೆ. ಇಡೀ ಕರ್ನಾಟಕಕ್ಕೆ ಒಬ್ಳೆ ತಾಯಿ, ಭುವನೇಶ್ವರಿ ತಾಯಿ. ನನಗೆ ನನ್ನ ತಾಯಿ ಯಾರಂತ ಗೊತ್ತಿಲ್ಲ. ನೀನು ಇದೇ ಮಣ್ಣಲ್ಲಿ ತಾನೇ ಹುಟ್ಟಿದೀಯ. ಈ ಮೂವರು ನನ್ನ ತಾಯಂದಿರು. ಈಗನ್ನು ನಿನ್ನ ಅಮ್ಮನಂತ. ರಾಜು, ನೀನೇ ಹೇಳ್ದಲ್ಲ ಬಿಟ್ಬಿಡು ಅಂತ. ನೋಡು, ನನ್ನ ಉಸಿರನ್ನೇ ಬಿಟ್ಟು ಹೋಗ್ತಿದ್ದೀನಿ.